ಫ್ರೆಂಡ್ಸ್, ನನ್ನ ಶ್ರೀನಂದನ್. ಇವತ್ತು ನಾನು ಪುಸ್ತಕ ಪರಿಚಯ ಮಾಡುತ್ತೇನೆ. ಈ ಪುಸ್ತಕದ ಹೆಸರು ಮುಕುಂದ ಮತ್ತು ರಿಯಾಜ್. ಈ ಕಥೆಯನ್ನು ಬರೆದವರು ನೀನಾ ಸಬ್ ನಾನಿ. ಈ ಕಥೆಯನ್ನು ಕನ್ನಡದಲ್ಲಿ ಅನುವಾದ ಮಾಡಿದವರು ಜಯಶ್ರೀ ಕಾಸರವಳ್ಳಿ. ಈ ಕಥೆಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಮುಕುಂದ ಮತ್ತು ರಿಯಾಜ್. ಒಂದು ಊರಲ್ಲಿ ಮುಕುಂದ ಮತ್ತು ರಿಯಾಜ್ ಅನ್ನೋ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅದ್ರಾಗ ಮುಕುಂದ ಅನ್ನೋತಕ್ಕ ಒಂದು ಕ್ರಿಕೆಟ್ ಕ್ಯಾಪ್ ಇರುತ್ತ. ಆ ಕ್ರಿಕೆಟ್ ಕ್ಯಾಪು ರಿಯಾಜ್ಗೂ ಬೇಕಾಗಿರುತ್ತ. ಅವಾಗ ರಿಯಾಜ್ಗ ಸ್ವಲ್ಪ ಹೊತ್ತು ಹಾಕೊಂಡು ಸಾಕು ಫುಲ್ಲು ಸಿಟ್ಟಿಗೆ ಬಂದ್ಬಿಡ್ತಿದ್ದ. ಯಾಕೋ ನಂದು ಕ್ಯಾಪ್ ಹಾಕೊಂಡು ನಾ ಕೊಡಲ್ಲ ಅಂತ ಅಂತಿದ್ದ. ಒಂದು ಸೇರತ್ತು ರಿಯಾಜು ಮುಕುಂದನ ಓಡಿಸ್ಕೊಂಡು ಹೋಗುವಾಗ ಮುಕುಂದ ಬಿದ್ದು ಕೈ ಮುಡ್ಕೊಂಡ್ಬಿಟ್ಟ. ಪಕ್ಕದಲ್ಲಿರೋ ಮೂಳೆ ತಜ್ಞರ ತಕ್ಕ ಹೋಗಿ ಎಲ್ಲ ಬ್ಯಾಂಡೇಜ್ ಎಲ್ಲ ಸುತ್ಕೊಂಡ್ಮೇಲೆ ಮೂಳೆ ತಜ್ಞರು ಸಣ್ಣ ಹುಡುಗ ತಕ್ಕ ರೊಕ್ಕ ಇಸ್ಕೊತಿದ್ದಿಲ್ಲ. ಅವರೇ ಖುಷಿನಿಂದ ಸ್ವಲ್ಪ ರೊಕ್ಕ ಕೊಡ್ತಾಯಿದ್ರು. ಆ ಗಾಯ ಎಲ್ಲ ಮಾಯ ಆದ್ಮೇಲೆ ಎಲ್ಲರೂ ಕ್ರಿಕೆಟ್ ಆಡೋಕೆ ಕುಂತಿದ್ರು. ರಿಯಾಜ್ ಹಂಗೆ ರೋಡ್ನಾಗ ನಡ್ಕೊಂಡು ಹೋಗುವಾಗ ಮುಕುಂದ ಅವನು ಕರಿತಾನೆ, ಬಾರೋ ಕ್ರಿಕೆಟ್ ಆಡಮ್ಮ ಅಂತ ಕರೀತಾರೆ. ಎಲ್ಲರೂ ಕ್ರಿಕೆಟ್ ಆಡ್ತಾ ಇರ್ತಾರೆ. ಹಿಂಗೆ ಎಲ್ಲರೂ ಕ್ರಿಕೆಟ್ ಆಡುವಾಗ ಒಂದು ಸೈನಿಕ ಟೀಮು ಅಲ್ಲಿ ಬರುತ್ತೆ. ಬಂದಮೇಲೆ ಒಬ್ಬ ಸೈನಿಕ ಗಾಡಿಯಿಂದ ಕೆಳಗಿಳಿದು, ಮಕ್ಕಳು ಇಲ್ಲಿಂದೆಲ್ಲ ಓರಿ ಮನೆಗೆ ಎಲ್ಲರೂ ಓರಿ, ಇಲ್ಲಿ ಯಾರು ಇರ್ಬೇಡ್ರಿ ಅಂತ ಅಂತಾರೆ. ಮುಂದೆ ಏನಾಗುತ್ತೆ ಅಂತ ನೀವು ತಿಳ್ಕೊಬೇಕಾದ್ರೆ ಈ ಬುಕ್ನ ಓದಬೇಕು. ನಂಗೆ ಇದರಲ್ಲಿ ಇಷ್ಟವಾದ ಪಾತ್ರ ಅಂದರೆ ಮುಕುಂದ ಮತ್ತು ರಿಯಾಜ್. ಯಾಕಂದರೆ ಅವರಿಬ್ಬರು ಫ್ರೆಂಡ್ಶಿಪ್ ನಂಗೆ ಭಾಳ ಇಷ್ಟ ಆಗ್ತವೆ. ನಮಸ್ಕಾರ.